ಲೋಕಾಯುಕ್ತ ತನಿಖೆ ನಡೆಸಿ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಬಿ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಅದಕ್ಕೆ ತಕರಾರು ಸಲ್ಲಿಸೋ ಅಧಿಕಾರ ಇಡಿಗಿಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಕೋರ್ಟ್ ಇಡಿಗೆ ತಕರಾರು ಸಲ್ಲಿಸುವಂತ ಅಧಿಕಾರ ಇದೆ ಅಂತ ಹೇಳಿತು. ಮೇ 7ನೇ ತಾರೀಕು ಅಂತಿಮ ವರದಿಯನ್ನ ಲೋಕಾಯುಕ್ತ ಸಲ್ಲಿಸಬೇಕಾಗತ್ತೆ. ಈ ಪ್ರಕರಣದ ಅಂತಿಮ ವರದಿ. ಮುಡಾ ಕೇಸ್ನಲ್ಲಿ ರಿಲೀಫ್ ನಿರೀಕ್ಷೆಯಲ್ಲಿದ್ದ ಸಿಎಂಗೆ ಶಾಕ್. ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ತೀರ್ಪು ನೀಡಿಲ್ಲ ಕೋರ್ಟ್. ಮುಡಾ ಪ್ರಕರಣದ ತನಿಖೆಯನ್ನ ಪೂರ್ಣಗೊಳಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಮೇ 7ರ ಡೆಡ್ಲೈನ್ ಕೂಡ ಫಿಕ್ಸ್ ಆಗಿದೆ. ಅಂತಿಮ ವರದಿ ಸಲ್ಲಿಸಬೇಕು ಅಂತ ಲೋಕಾಯುಕ್ತಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಮುಡಾ ಕೇಸ್ನಲ್ಲಿ ಬಹಳ ದೊಡ್ಡ ರಿಲೀಫ್ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಸಿಎಂಗೆ ಬಹಳ ದೊಡ್ಡ ಶಾಕ್ ಇದೆ. ಲೋಕಾಯುಕ್ತ ಬಿ ರಿಪೋರ್ಟ್ನ ಬಗ್ಗೆ ತೀರ್ಪು ಕೊಟ್ಟಿಲ್ಲ ಕೋರ್ಟ್. ಯಾಕಂದ್ರೆ ಅಂತಿಮ ವರದಿಯ ನಂತರವೇ ಬಿ ರಿಪೋರ್ಟ್ನ ಬಗ್ಗೆ ನಿರ್ಧಾರ ಅಂತ ಹೇಳಿದೆ ಕೋರ್ಟ್. ಮುಡಾ ಪ್ರಕರಣದ ತನಿಖೆ ಪೂರ್ಣಗೊಳಿಸಬೇಕು ತ್ವರಿತಗತಿಯಲ್ಲಿ. ಮೇ 7ಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸಬೇಕಾಗತ್ತೆ ಲೋಕಾಯುಕ್ತ. ಮುಡಾ ಪ್ರಕರಣದ ತನಿಖೆಯನ್ನ ಪೂರ್ಣಗೊಳಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ತನಿಖೆಯನ್ನ ಮುಂದುವರಿಸೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ನಿಂದ ಸೂಚನೆ ಹೊರಬಿದ್ದಿದೆ. ಅಂತಿಮ ವರದಿ ಬಂದ ನಂತರವೇ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನ ಅಂತ ಹೇಳಿದೆ ಕೋರ್ಟ್. ತನಿಖೆ ಪೂರ್ತಿಯಾಗೋ ತನಕ ಬಿ ರಿಪೋರ್ಟ್ನ ಬಗ್ಗೆ ಯಾವ ತೀರ್ಮಾನವೂ ಇಲ್ಲ. ಮುಡಾ ತನಿಖೆಯೇ ಇನ್ನೂ ಪೂರ್ಣಗೊಂಡಿಲ್ಲ. ಮುಡಾ ಕೇಸಲ್ಲಿ ತನಿಖೆ ಮುಂದುವರಿಕೆಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಶಾಕ್ ಇದು. ಮೇ 7ರ ತನಕ ರಿಲೀಫ್. ಮೇ 7ಕ್ಕೆ ಅಂತಿಮ ವರದಿಯನ್ನ ಲೋಕಾಯುಕ್ತ ಸಲ್ಲಿಸಬೇಕು. ಆ ವರದಿ ಆಧಾರದ ಮೇಲೆ ಮುಂದಿನ ನಿರ್ಧಾರವಾಗುತ್ತೆ ಬಿ ರಿಪೋರ್ಟ್ನ ಕುರಿತಂತೆ. ಈಗ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ನ ಬಗ್ಗೆಯೇ ಬಹಳ ದೊಡ್ಡ ಆಕ್ರೋಶ ಇದೆ. ಇಡಿ ಕೂಡ ಪ್ರಕರಣದ ತನಿಖೆ ನಡೆಸ್ತಾ ಇದ್ದು 27 ದಾಖಲೆಗಳನ್ನ ಕೊಟ್ಟ ನಂತರವೂ ಕೂಡ ಅದು ಸಹ ಮೇಲ್ನೋಟಕ್ಕೆ ಒಂದಷ್ಟು ಸಿಎಂಗೆ ವಿರುದ್ಧವಾದ ಸಾಕ್ಷ್ಯಗಳಿದ್ರೂ ಸಹ ಅದ್ಯಾವುದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಲೋಕಾಯುಕ್ತ. ಈ ಪ್ರಕರಣದಲ್ಲಿ ತಪ್ಪಿತಸ್ಥರಲ್ಲ ಅಂತ ಬಿ ರಿಪೋರ್ಟ್ ಅನ್ನ ಹಾಕಿರೋದು. ಇದರ ಬಗ್ಗೆ ಪ್ರಶ್ನೆ ಮಾಡಿತ್ತು ಇಡಿ. ಪ್ರಕರಣದಲ್ಲಿ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಕೂಡ ಪ್ರಶ್ನೆ ಮಾಡಿತ್ತು. ತಾವೇ ಸ್ವತಃ ವಾದವನ್ನ ಮಂಡಿಸಿದ್ರು, ತಕರಾರು ಅರ್ಜಿ ಸಲ್ಲಿಸಿ. ಇದೀಗ ಕೋರ್ಟ್ ಹೇಳಿರೋದು ತನಿಖೆಯನ್ನ ಮುಂದುವರಿಸಬೇಕು ಅಂತ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. ಬಿ ರಿಪೋರ್ಟ್ನ ಬಗ್ಗೆ ಯಾವ ಆದೇಶವೂ ಸದ್ಯಕ್ಕಿಲ್ಲ. ಯಾಕಂದ್ರೆ ಅಂತಿಮ ವರದಿ ಸಲ್ಲಿಕೆ ಆಗಬೇಕು. ಆ ಅಂತಿಮ ವರದಿಯ ಪರಿಶೀಲನೆಯ ನಂತರವೇ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಬಿ ರಿಪೋರ್ಟ್ನ ಬಗ್ಗೆ. ಮುಡಾ ತನಿಖೆಯೇ ಇನ್ನೂ ಪೂರ್ಣಗೊಂಡಿಲ್ಲ. ಈಗಲೇ ಯಾವುದೇ ನಿರ್ಧಾರ ಬೇಡ ಅಂತ ಹೇಳಿರೋದು ಕೋರ್ಟ್. ಅಂದ್ರೆ ಪ್ರಕರಣದ ಅಂತಿಮ ವರದಿ ಸಲ್ಲಿಕೆ ಆದ ನಂತರ ಅದನ್ನ ಪರಿಶೀಲಿಸಿ ಬಿ ರಿಪೋರ್ಟ್ನ ಬಗ್ಗೆ ಮುಂದಿನ ತೀರ್ಮಾನ ಅಂತ ಹೇಳಿದೆ ಕೋರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.